ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಗಿಡ ನೆಟ್ಟು ಹುಟ್ಟುಹಬ್ಬ ಆಚರಿಸಿಕೊಂಡ ಚಾರಂ ಶ್ರೀನಿವಾಸ್ ಗೌಡ. ಚಾಮರಾಜನಗರ ಕರ್ನಾಟಕ ಸೇನಾಪಡೆ ಅಧ್ಯಕ್ಷ ಚಾರಂ ಶ್ರೀನಿವಾಸ ಗೌಡ ಅವರು ತಮ್ಮ ಹುಟ್ಟುಹಬ್ಬದ ಅಂಗವಾಗಿ ನಗರದ ಚಾಮರಾಜೇಶ್ವರ ಉದ್ಯಾನವನದಲ್ಲಿ ತಮ್ಮ ಬೆಂಬಲಿಗರೊಂದಿಗೆ ಗಿಡ ನೆಟ್ಟು ಕೇಕ್ ಕತ್ತರಿಸಿ ಸಿಹಿ ಹಂಚುವ ಮೂಲಕ ಆಚರಿಸಿಕೊಂಡರು. ಸಮಾಜ ಸೇವಕ ಉದ್ಯಮಿ ಶ್ರೀನಿಧಿ ಕುದರ್ ಮಾತನಾಡಿ, ಕರ್ನಾಟಕ ಸೇನಾಪಡೆ ಅಧ್ಯಕ್ಷ ಚಾರಂ ಶ್ರೀನಿವಾಸ್ ಗೌಡ ಅವರು ಜಿಲ್ಲೆಯಲ್ಲಿ ಕನ್ನಡ ಧ್ವನಿಯಾಗಿ ಕೆಲಸ ಮಾಡುತ್ತಿದ್ದಾರೆ. ಅವರ ಹುಟ್ಟುಹಬ್ಬದ ಅಂಗವಾಗಿ ಚಾಮರಾಜೇಶ್ವರ ಉದ್ಯಾನವನದಲ್ಲಿ ಗಿಡ ನೆಟ್ಟು ಕೇಕ್ ಕತ್ತರಿಸುವ ಮೂಲಕ ಅವರ ಹುಟ್ಟುಹಬ್ಬವನ್ನು ಆಚರಿಸಲಾಗಿದೆ. ದೇವರು ಅವರಿಗೆ ಹೆಚ್ಚಿನ ಆರೋಗ್ಯ ಆಯಸ್ಸು ಕರುಣಿಸಲಿ ಎಂದು ಆಶಿಸಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ಶಾ ಮುರಳಿ, ಚಾ ವಿಂ ರಾಜಗೋಪಾಲ್, ಷಣ್ಣದ ಹುಂಡಿ ರಾಜು, ಮಹೇಶ್ ಗೌಡ, ಗಣೇಶ್ ದೀಕ್ಷಿತ್, ಮುತ್ತಿಗೆ ಗೋವಿಂದರಾಜು, ರವಿಚಂದ್ರ ಪ್ರಸಾದ್, ಹೊಸೂರು ಶಿವಣ್ಣ, ರಾಚಪ್ಪ, ಲೋಕೇಶ್, ಚಿನ್ನಸ್ವಾಮಿ, ಅರುಣ್ ಕುಮಾರ್ ಗೌಡ, ವೀರಭದ್ರಪ್ಪ ಇತರರು ಹಾಜರಿದ್ದರು. ವರದಿ ಗೂಳಿಪುರ, ಮಣಿಕಂಠ ನಾಯ್ಕ್, ಚಾಮರಾಜನಗರ. ಈ ದಿನ ಅಖಿಲ ಕರ್ನಾಟಕ ಕನ್ನಡ ಮಹಾಸಭಾದ ರಾಜ್ಯಾಧ್ಯಕ್ಷರಾದಂಥ ಶ್ರೀನಿವಾಸ್ ಗೌಡರ 57ನೇ ಹುಟ್ಟುಹಬ್ಬ. ಅವರು ತಮ್ಮ 57 ವರ್ಷ ಜೀವನದಲ್ಲಿ 30ಕ್ಕೂ ಅಧಿಕ ವರ್ಷ ಬರೀ ಚಳುವಳಿ, ಕನ್ನಡ, ಜಲ, ನೆಲ, ಭಾಷೆ ಈ ವಿಷಯಗಳಲ್ಲೇ ಹೋರಾಟ ಮಾಡ್ಕೊಂಡು ಚಾಮರಾಜನಗರದಲ್ಲಿ ಒಂದು ಗಟ್ಟಿ ಕನ್ನಡದ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಇವತ್ತೇನಾದ್ರು ಕನ್ನಡ ಯಾರು ಚಾಮರಾಜನಗರದೊಳಗೆ ಮುಂಚೂಣಿ ನಾಯಕರಿದ್ದಾರೆ ಅಂದರೆ ಕನ್ನಡ ಹೋರಾಟದಲ್ಲಿ ಮೊದಲನೇಗರಾಗಿ ನಾವು ಶ್ರೀನಿವಾಸ್ ಗೌಡ್ರನ್ನ ಹೆಸರನ್ನು ಹೇಳ್ತೀವಿ. ಈ ದಿನ ಅವ್ರದ್ದು 57ನೇ ಹುಟ್ಟುಹಬ್ಬ. ಅವರಿಗೆ ತಾಯಿ ಭುವನೇಶ್ವರಿ ಹಾಗೂ ನಮ್ಮ ಚಾಮರಾಜೇಶ್ವರ ಸ್ವಾಮಿ ಅವರಿಗೆ ಆರೋಗ್ಯ ಆಯುಸ್ಸು ಕೊಟ್ಟು
ಕಾಪಾಡಲಿ ಅಂತ ಹೇಳಿ ಈ ದಿನ ನಾವು ಚಾಮರಾಜೇಶ್ವರ ದೇವಸ್ಥಾನದ ಮುಂಭಾಗ ಇರುವ ಈ ಪಾರ್ಕ್ನಲ್ಲಿ ಗಿಡ ಸಸಿ ನೆಡುವ ಮುಖಾಂತರ ಅವರ ಹುಟ್ಟುಹಬ್ಬನ ಆಚರಿಸ್ತಿದ್ವಿ. ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ನಾವು ಎಲ್ಲ ಕೋರ್ತಾ ಇದ್ದೀವಿ. ನಿಮ್ಮ ಹೆಸರು? ನಮ್ಮ ಹೆಸರು ಶ್ರೀನಿಧಿ ಕುದಾರ್ ಅಂತ, ಯುವ ಉದ್ಯಮಿ. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ? ಹಾಗಿದ್ರೆ ತಡಬೇಕೆ? ಹಿಂದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.